ಜೀವನದಲ್ಲಿ ನಡೆದು ಹೋಗಿದ್ದು, ಮರೆತು ಹೋಗಿದ್ದು, ಮುಗಿದು ಹೋಗಿದ್ದು, ಬಿಟ್ಟು ಹೋದವರು, ಮರೆತು ಹೋದವರು ಮರೆತು ಬಿಡಿ. ಆದರೆ ಅವರಿಂದ ಕಲಿತಿರುವಂತಹ ಪಾಠವನ್ನು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಮರೆಯಲು ಹೋಗಲೇಬೇಡಿ. ಏಕೆಂದರೆ ಅವರು ಕಲಿಸಿರುವಂತಹ ಪಾಠವು ಅಷ್ಟು ಮಹತ್ವವನ್ನು ನಿಮ್ಮ ಜೀವನದಲ್ಲಿ ಕೊಡುತ್ತದೆ. ಅಸಲಿಗೆ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಜೀವನದಲ್ಲಿ ಬರುವುದು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಪಾಠವನ್ನು ನಮ್ಮಲ್ಲಿ ಕಲಿಸುವ ಸಲುವಾಗಿ. ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಒಂದು ಬೆಲೆ. ಹಾಗಾಗಿ ಜೀವನದ ಬೆಲೆಯನ್ನು ತಿಳಿದು ಜೀವನವನ್ನು ಮಾಡಿ. ಇಲ್ಲ ಸಲ್ಲದ ಮಾತುಗಳಿಗಾಗಿ ತಲೆಯನ್ನು ಕೆಡಿಸಿಕೊಳ್ಳಲು ಹೋಗಲೇಬೇಡಿ. ಜೀವನದಲ್ಲಿ ಯಾರಿಗೂ ಕೂಡ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನವನ್ನು ನೀವು ಪಡಲೇಬಾರದು. ಒಳ್ಳೆಯತನದಿಂದ ಬದುಕೋಕೆ ಪ್ರಯತ್ನವನ್ನು ಪಡಿ. ನಿಮ್ಮ ಒಳ್ಳೆಯತನ ಯಾರಿಗಾದರೂ ಕೂಡ ಇಷ್ಟ ಆಗಿಯೇ ಆಗುತ್ತದೆ. ಮೊದಲಿಗೆ ನೀವು ಬೇರೆಯವರನ್ನು ಮೆಚ್ಚಿಸಿ ಜೀವನವನ್ನು ಮಾಡಬೇಕು ಎನ್ನುವಂತಹ ಆಲೋಚನೆಗಳನ್ನು ಮೊದಲು ನಿಮ್ಮ ತಲೆಯಿಂದ ತೆಗೆದುಹಾಕಿ. ನೀವು ಮೆಚ್ಚಿಸಬೇಕಾಗಿರುವುದು ಜನರಿಗಲ್ಲ, ಆ ದೇವರಿಗೆ. ದೇವರ ಕೃಪೆಗೆ ನೀವು ಪಾತ್ರರಾದರೆ ನೀವು ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕತೆ ಎನ್ನುವುದು ಬರಲು ಸಾಧ್ಯವಾದೀತು. ನೋವುಗಳು ಸಹಜವಾಗಿ ಬಂದೇ ಬರುತ್ತದೆ, ಅದು ಎಂಥವರಿಗೂ ಕೂಡ ತಪ್ಪಿದ್ದಲ್ಲ. ಹಾಗಂತ ಕುಗ್ಗಲು ಹೋಗಲೇಬಾರದು. ನೋವುಗಳೆಲ್ಲವನ್ನೂ ಕೂಡ ಒಮ್ಮೆ ಕುಗ್ಗಿಸಿ ನೋಡು. ನೋವುಗಳು ನಿನ್ನ ಮುಂದೆ ಕುಗ್ಗಲು ಪ್ರಾರಂಭ ಮಾಡುತ್ತವೆ. ಹಾಗಾಗಿ ನೋವುಗಳು ನಮ್ಮ ಜೀವನದಲ್ಲಿ ಬಂದಿದೆ ಎಂದು ತಲೆಯನ್ನು ಕೆಡಿಸಿಕೊಳ್ಳಲು ಹೋಗಲೇಬೇಡಿ. ಆ ನೋವುಗಳನ್ನು ನೀವು ಎದುರಿಸಿ ನೋಡಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಿಂದ ನೋವುಗಳು ತಾನಾಗಿಯೇ ಓಡಿ ಹೋಗುವುದು. ಜೀವನದಲ್ಲಿ ಒಮ್ಮೊಮ್ಮೆ ವಿಪರೀತವಾಗಿರುವಂತಹ ನೋವುಗಳಾಗಿರಬಹುದು, ಸಂಕಟಗಳಾಗಿರಬಹುದು, ನಮ್ಮ ಜೀವನದಲ್ಲಿ ಉದ್ಭವ ಆಗುವುದು ಸಹಜ. ಅದು ದೇವರು ಬೇಕಂತಲೇ ಮುಂದೆ ನಿಮಗೆ ಕೊಡಬೇಕಾಗಿರುವಂತಹ ಮಹೋನ್ನತವಾಗಿರುವಂತಹ ಯಶಸ್ಸಿನ ಪ್ರತೀಕವಾಗಿ ಈ ಕ್ಷಣ ನೋವನ್ನು ಕೊಟ್ಟಿರುತ್ತಾನೆ. ನೀನು ಆ ನೋವಿನಲ್ಲಿ ಯಾವ ರೀತಿಯಾಗಿ ಅದನ್ನು ಎದುರಿಸುತ್ತೀಯ ಎನ್ನುವುದರ ಮೇಲೆ ನಿನ್ನ ಮುಂದಿನ ಭವಿಷ್ಯದಲ್ಲಿ ನಿನಗೆ ಯಶಸ್ಸನ್ನು ಕರುಣಿಸುತ್ತಾನೆ. ಹಾಗಾಗಿ ದೇವರು ಪರೀಕ್ಷೆಯನ್ನು ಒಳಪಡಿಸಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ನಿರಂತರವಾಗಿ ಮಾತನಾಡುವವನ ಹತ್ತಿರ ಹೇಳಬಾರದು. ವಾದಿಸುವವನ ಹತ್ತಿರ ಪ್ರತಿವಾದವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಲೇಬಾರದು. ಬುದ್ಧಿವಂತನ ಹತ್ತಿರ ಸ್ಪರ್ಧೆಗೆ ಇಳಿಯಬಾರದು. ಎಲ್ಲ ಬಿಟ್ಟವನ ಹತ್ತಿರ ಜಗಳವಂತರು ಆಡಲೇಬಾರದು. ಇದು ಅವರಿಗೂ ಒಳ್ಳೆಯದಲ್ಲ, ನಿಮಗೂ ಕೂಡ ಒಳ್ಳೆಯದಲ್ಲ. ಯಾರು ನಿಮ್ಮ ಸ್ವಭಾವವನ್ನಾಗಲಿ, ನಿಮ್ಮ ವ್ಯಕ್ತಿತ್ವವನ್ನಾಗಲಿ, ನಿಮ್ಮ ಪರಿಸ್ಥಿತಿಗಳನ್ನಾಗಲಿ ಮೆಚ್ಚಿಕೊಂಡು ಇಷ್ಟಪಟ್ಟು ನಿಮ್ಮ ಬಳಿಯಲ್ಲಿಯೇ ಇರಲು ಇಚ್ಛಿಸುತ್ತಾರೆಯೋ ಅಂಥವರನ್ನು ಖಂಡಿತವಾಗಿಯೂ ಕೂಡ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬೇಡಿ. ಏಕೆಂದರೆ ಅಂಥವರು ಈಗಿನ ಸಮಾಜದಲ್ಲಿ ಸಿಗುವುದು ಬಹಳಷ್ಟು ಕಷ್ಟವೇ ಸರಿ. ಈಗಿನ ಸಮಾಜದಲ್ಲಿ ನೀನು ಸಂತೋಷವಾಗಿ ಇದ್ದಾಗ ಮಾತ್ರ ನಿನ್ನೆದುರಿಗೆ ಎಲ್ಲರೂ ಕೂಡ ನಾ ಮುಂದು ತಾ ಮುಂದು ಎಂದು ಬಂದೇ ಬರುತ್ತಾರೆ. ಅದೇ ನೀನು ಕಷ್ಟದಲ್ಲಿ ಇದ್ದಾಗ ಯಾರೂ ಕೂಡ ನಿನ್ನ ಹೆಗಲಿಗೆ ಹೆಗಲು ಕೊಡಲು ಬರುವುದೇ ಇಲ್ಲ. ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತದೆ ನಿಜ, ಮುಳ್ಳು ತೆಗೆದ ಮೇಲೆ ನೋವಿನ ಒಂದು ನೆನಪಾಗುತ್ತದೆ. ಆದರೆ ಮುಳ್ಳು ತೆಗೆದವರ ನೆನಪು ಯಾರಿಗೂ ಕೂಡ ಆಗುವುದಿಲ್ಲ. ಇದೇ ಜೀವನ. ನೀನು ಕಷ್ಟ ಕಾಲದಲ್ಲಿ ಇದ್ದಾಗ ಯಾವ ವ್ಯಕ್ತಿಯು ನಿನ್ನನ್ನು ಸಹಾಯ ಮಾಡಿರುತ್ತಾನೆಯೋ ಅಂತಹ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಲು ಹೋಗಬಾರದು. ಏಕೆಂದರೆ ಅಂಥವರನ್ನು ಮರೆತರೆ ಆ ದೇವರು ಕೂಡ ನಮಗೆ ಕ್ಷಮಿಸುವುದಿಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚನ್ನು ಮಾಡಬೇಕು. ಸಿಕ್ಕವರಿಗೆಲ್ಲವೂ ಕೂಡ ನಿನ್ನ ಒಳ್ಳೆಯತನವನ್ನು ಖರ್ಚು ಮಾಡಲು ಹೋದರೆ ನೋವು ಎನ್ನುವುದು ನಿನಗೆ ಖಂಡಿತವಾಗಿಯೂ ಕೂಡ ಹಾಗೇ ಆಗುತ್ತದೆ. ಈಗಿನ ಪ್ರಸ್ತುತವಾಗಿರುವಂತಹ ಸಮಾಜದಲ್ಲಿ ಒಳ್ಳೆಯತನಕ್ಕಿಂತ ಕೆಟ್ಟತನವೇ ಅತಿ ಹೆಚ್ಚು ಆಕರ್ಷಣೆಗೆ ಒಳಗಾಗುವುದು. ಹಾಗಾಗಿ ಒಳ್ಳೆಯತನವನ್ನು ತೋರಿಸುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ಯಾರನ್ನು ಎಲ್ಲಿ ಇಡಬೇಕೋ ಮತ್ತು ಯಾರಿಗೆ ಯಾವುದನ್ನು ನೀಡಬೇಕು ಎನ್ನುವುದು ತೀರ್ಮಾನಿಸುವವನು ಆ ದೇವರು, ಹೊರತು ನಾವು ಯಾರೂ ಕೂಡ ಅಲ್ಲ. ಹಾಗಾಗಿ ಆತನಿಗೆ ತುಂಬ ಚೆನ್ನಾಗಿಯೇ ತಿಳಿದಿದೆ ಯಾವ ವ್ಯಕ್ತಿಗೆ ಯಾವಾಗ ಯಶಸ್ಸನ್ನು ಕೊಡಬೇಕು, ಯಾವ ವ್ಯಕ್ತಿಗೆ ಕೊಟ್ಟಿರುವಂತಹ ಯಶಸ್ಸನ್ನು ಕಿತ್ತುಕೊಳ್ಳಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿಯೇ ತಿಳಿದಿದೆ. ಒಂದನ್ನು ಜೀವನದಲ್ಲಿ ತುಂಬ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾರೂ ಕೂಡ ನಮ್ಮನ್ನು ಗಮನಿಸುತ್ತಿಲ್ಲ, ಯಾರೂ ಕೂಡ ನಮ್ಮ ಕಡೆ ನೋಡುತ್ತಿಲ್ಲವೆಂದು ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಲು
ಹೋಗಲೇಬಾರದು. ಏಕೆಂದರೆ ನಾವು ಇನ್ನೊಬ್ಬರಿಗೆ ಏನನ್ನ ಬಯಸುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ಮರುಕಳಿಸುವುದು ಎನ್ನುವುದನ್ನು ಮರೆಯಲೇಬಾರದು. ಹಾಗಾಗಿ ನಿಮ್ಮ ಕೈಯಲ್ಲಿ ಆದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಮಾಡಲು ಅಥವಾ ಕೆಟ್ಟದ್ದನ್ನು ಬಯಸಲು ನಿಮಗೆ ಅಧಿಕಾರ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಒಂದು ಕಾಗೆಗೆ ಏನಾದರೂ ಸಿಕ್ಕರೆ ಅದು ತನ್ನ ಬಳಗವನ್ನೆಲ್ಲವನ್ನು ಕೂಡ ಕರೆಯುತ್ತದೆ. ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ಅವನು ತನ್ನ ಬಳಗವನ್ನೆಲ್ಲವನ್ನು ಕೂಡ ಕರೆಯುತ್ತಾನೆ. ಇಷ್ಟೇ ವ್ಯತ್ಯಾಸ ಕಾಗೆಗೂ ಹಾಗೂ ಮನುಷ್ಯನಿಗೂ. ಮನುಷ್ಯ ಎನ್ನುವವನು ಬಹಳಾನೇ ಸ್ವಾರ್ಥಜೀವಿ. ಹಾಗಾಗಿಯೇ ಈ ಪ್ರಪಂಚದಲ್ಲಿ ಆತನಿಗೆ ಪ್ರಾಣಿಗಳಾಗಲಿ ಪರಿಸರವಾಗಲಿ ಇಷ್ಟವಾಗುವುದಿಲ್ಲ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸುತ್ತದೆ. ಹಾಗಾಗಿ ಯಾವಾಗ ನಮ್ಮವರಿಗೆ ನಾವು ಕೆಟ್ಟವರು, ತಪ್ಪಾಗಿ ಕಾಣಿಸಲು ಪ್ರಾರಂಭವಾಗುತ್ತೇವೆಯೋ ಆಗ ನೀನು ಖಂಡಿತವಾಗಿಯೂ ಕೂಡ ಒಬ್ಬಂಟಿಯಾಗಿ ಜೀವನವನ್ನು ಮಾಡು. ನೇರವಾಗಿ ಮಾತನಾಡುವಂತಹ ವ್ಯಕ್ತಿಗಳಿಗೆ ಹೆಚ್ಚಾಗಿ ಶತ್ರುಗಳು ಇರುತ್ತಾರೆ. ಸುಳ್ಳು ಹೇಳುವವರಿಗೆ ಮಿತ್ರರು ಹೆಚ್ಚಾಗಿ ಇರುತ್ತಾರೆ. ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಎನ್ನುವುದು ಹೆಚ್ಚಾಗಿಯೇ ಇರುತ್ತದೆ. ಹಾಗಾಗಿ ಬದುಕಿನಲ್ಲಿ ಏನೇ ಮಾಡಿದರೂ ಕೂಡ ಕೇವಲ ನೋವುಗಳೇ, ಕೇವಲ ಸಮಸ್ಯೆಗಳೇ ನನ್ನ ಜೀವನದಲ್ಲಿ ಬರುತ್ತಿವೆ ಎಂದು ನೀನು ಚಿಂತೆಗೆ ಒಳಗಾಗಬೇಡ. ಏಕೆಂದರೆ ಎಲ್ಲರೂ ಒಂದು ಕಡೆಯಾದರೆ ಆ ದೇವರು ನಿನ್ನೊಂದಿಗೆ ಇದ್ದೇ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ಯಾವ ವ್ಯಕ್ತಿಗಳಿಗಾಗಿಯೂ ಕೂಡ ನೀನು ಅಳಲು ಹೋಗಬೇಡ. ಯಾರು ನಿನ್ನ ಕಣ್ಣೀರಿಗೆ ಯೋಗ್ಯರಲ್ಲ ಎನ್ನುವ ಸತ್ಯವನ್ನು ಅರಿತು ನೀನು ಜೀವನವನ್ನು ಕಳಿ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಕಳಿ. ಇಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾರ್ಥರೇ. ಅವರ ಕೆಲಸ ಮುಗಿದ ಮೇಲೆ ನಿಮ್ಮನ್ನು ಕಸದ ತೊಟ್ಟಿಗೆ ಎಸೆದು ಹೋಗುವರು. ಯಾರು ನಿಮಗೆ ಸಹಾಯವನ್ನು ಮಾಡುತ್ತಿರುತ್ತಾರೆಯೋ ಅವರನ್ನು ಮರೆತು ಬಿಡಬಾರದು. ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆಯೋ ಅವರನ್ನು ದ್ವೇಷ ಮಾಡಲು ಹೋಗಲೇಬಾರದು. ಯಾರು ನಿಮ್ಮನ್ನು ನಂಬುತ್ತಾರೆಯೋ ಅವರನ್ನು ಎಂದಿಗೂ ಕೂಡ ಮೋಸ ಮಾಡಲು ಹೋಗಲೇಬಾರದು. ಈ ಪ್ರಪಂಚದಲ್ಲಿ ಎಲ್ಲರೂ ನಮ್ಮವರೇ ಎನ್ನುವಂತಹ ಭ್ರಮೆಯಲ್ಲಿ ನೀನು ಬದುಕುತ್ತಿದ್ದರೆ ಮೊದಲು ಆ ಭ್ರಮೆಯಿಂದ ಹೊರಗೆ ಬಾ. ಏಕೆಂದರೆ ಇಲ್ಲಿ ಯಾರೂ ಕೂಡ ನಮ್ಮವರಾಗಲು ಸಾಧ್ಯವೇ ಇಲ್ಲ. ಸಮಯ ಸಂದರ್ಭ ಬಂದಾಗ ಮಾತ್ರ ನಮ್ಮವರಂತೆ ನಟಿಸುವಂತಹ ಮಹಾನ್ ನಟರೇ ಇಲ್ಲಿ ಇದ್ದಾರೆ. ಹಾಗಾಗಿ ಯಾರನ್ನು ಕೂಡ ನೀನು ನಮ್ಮವರೆಂದು ಹೆಮ್ಮೆ ಪಡಲು ಹೋಗಬೇಡ. ನಿಮ್ಮವರು ಎನ್ನುವಂತಹ ಪ್ರಜ್ಞೆ ನಿಮಗೆ ಬರಬೇಕು ಎನ್ನುವುದಾದರೆ ನಿಮ್ಮ ಸಮಸ್ಯೆಯ ಸಂದರ್ಭಗಳಲ್ಲಿ ನೀನು ನೋಡು. ನಿಮ್ಮ ಸಮಸ್ಯೆಯ ಸಂದರ್ಭಗಳಲ್ಲಿ ಯಾರು ನಿಮ್ಮ ಬಳಿಯಲ್ಲಿ ಇರುತ್ತಾರೆಯೋ ಅವರೇ ನಿಮ್ಮ ನಿಜವಾದ ನಮ್ಮವರು ಎನಿಸಿಕೊಳ್ಳಲು ಸಾಧ್ಯ, ನಿಮ್ಮ ಬಂಧುಗಳು ಎನಿಸಿಕೊಳ್ಳಲು ಸಾಧ್ಯ. ಸಂಬಂಧಗಳು ಎಂದೂ ಕೂಡ ತಾವಾಗಿಯೇ ಮುರಿದು ಬೀಳುವುದಿಲ್ಲ. ಅಹಂಕಾರ ಮತ್ತು ಅಪಾರ್ಥಗಳಿಂದಾಗಿಯೇ ಅವು ಮುರಿದು ಬೀಳುತ್ತವೆ. ಮುರಿದು ಹೋಗಿರುವಂತಹ ಸಂಬಂಧಗಳ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಕುಳಿತುಕೊಳ್ಳಬೇಡ. ಕಳೆದು ಹೋಗಿರುವಂತಹ ಸಮಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆಯನ್ನು ಮಾಡುತ್ತಾ ಕುಳಿತುಕೊಳ್ಳಬೇಡ. ಒಂದು ವೇಳೆ ಮುರಿದು ಹೋಗಿರುವಂತಹ ಸಂಬಂಧಗಳು ಜಂಟಿಯಾಗಬಹುದೇನೋ, ಆದರೆ ಕಳೆದು ಹೋಗಿರುವಂತಹ ಸಮಯ ಎನ್ನುವುದು ಯಾವತ್ತಿಗೂ ಕೂಡ ನಿನ್ನ ಜೀವನದಲ್ಲಿ ಮರಳಿ ಬರಲು ಸಾಧ್ಯವೇ ಇಲ್ಲ. ಹಾಗಾಗಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೋ. ಆಗ ಅನೇಕರು ನಿನಗಾಗಿ ಕಾಯುವಂತಹ ಸಮಯ ಬಂದೇ ಬರುತ್ತದೆ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಕೂಡ ಉತ್ತರ ಎನ್ನುವುದು ಸಿಕ್ಕಿಲ್ಲ. ಆದರೆ ಜಗತ್ತು ಬೆಳೆಯುವುದು ಮಾತ್ರ ನಿಂತಿಲ್ಲ. ಏಕೆಂದರೆ ಕಾಡುವಂತಹ ಶಕ್ತಿಗಿಂತ ಕಾಪಾಡುವಂತಹ ಶಕ್ತಿಯು ಬಲಿಷ್ಠವಾಗಿದೆ ಎನ್ನುವುದನ್ನು ಮರೆಯಲೇಬೇಡ. ಎಲ್ಲರನ್ನ ನೇಮಕ ಮಾಡಿರುವಂತಹ ಆ ಭಗವಂತನು ನಿನ್ನನ್ನು ಕೂಡ ನೇಮಕ ಮಾಡಿರುವವನು ಎನ್ನುವುದನ್ನು ಮರೆಯಲೇಬೇಡ. ನಿನ್ನ ಕಷ್ಟ ಕಾಲದಲ್ಲಿ ಯಾರೇ ನಿನಗೆ ಸಹಾಯವನ್ನು ಮಾಡಿಲ್ಲ ಎಂದು ಯೋಚನೆಗೆ ಒಳಗಾಗಬೇಡ. ಆ ದೇವರು ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ಪರಿಹಾರವನ್ನು ಕೊಟ್ಟೇ ಕೊಡುತ್ತಾನೆ. ಸಮಸ್ಯೆಗಳು ಬರುವುದು ನಿಜವಾದರೆ ಆ ಸಮಸ್ಯೆಗೆ ಪರಿಹಾರವೂ ಕೂಡ ಇರುವುದು ಅಷ್ಟೇ ಸತ್ಯ. ಯಾರಿಂದಲೂ ಕೂಡ ಏನನ್ನ ಬಯಸದೇ ಇರುವುದೇ ಸೌಖ್ಯ. ಒಬ್ಬ ದುಷ್ಟ ಕೆಟ್ಟದ್ದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾನೇ ಭಯಭೀತನಾಗಿದ್ದಾನೆ ಎಂದು ಅರ್ಥವಾಗುವುದು. ಹಾಗಾಗಿ ಯಾರ ಮೇಲೆಯೂ ಕೂಡ ನೀವು ಅತಿಯಾದ ಅವಲಂಬನೆಯಾಗಲಿ, ಅತಿಯಾದ ಗೌರವವಾಗಲಿ, ಅತಿಯಾದ ಪ್ರೀತಿಯಾಗಲಿ ಬಯಸುವುದು ತುಂಬಾನೇ ಕೆಟ್ಟದ್ದು. ಏಕೆಂದರೆ ಅವರಿಗೆ ಅದು ಮುಳ್ಳಾದರೆ ನೀವು ಬಯಸಿದ್ದಕ್ಕೆ ನಿಮಗೆ ನೋವು ಆಗುವುದು ಖಂಡಿತ.
ಅಲ್ಲದ ವಿಷಯಗಳನ್ನು ಕೇಳುವವರು ಅಷ್ಟೇ ಅಲ್ಲ, ಅಲ್ಲದ ಇರುವಂತಹ ವಿಷಯಗಳನ್ನು ಹೇಳುವವರು ಕೂಡ ನಾಶವಾಗುತ್ತಾರೆ ಎನ್ನುವುದನ್ನು ಮರೆಯಲೇಬೇಡ. ಶಕುನಿಯ ಮಾತುಗಳನ್ನು ಕೇಳಿರುವಂತಹ ಕೇವಲ ದುರ್ಯೋಧನನು ಅಷ್ಟೇ ನಾಶವಾಗಲಿಲ್ಲ, ಇಡೀ ಕೌರವ ಕುಲದ ಜೊತೆಗೆ ಶಕುನಿಯು ಕೂಡ ನಾಶವಾದ. ಯಾವತ್ತಿಗೂ ಕೂಡ ನಾವು ಶಕುನಿಯ ರೀತಿಯಲ್ಲಿ ಜೀವನವನ್ನು ಕಳೆಯಬಾರದು. ಯಾವ ಹಸುವು ಕೂಡ ತನ್ನ ಕರುವಿಗೆ ಮೇವನ್ನು ಸಂಗ್ರಹ ಮಾಡಿ ಇಟ್ಟು ಸಾಯುವುದಿಲ್ಲ. ಆದರೆ ಮನುಷ್ಯನು ತನ್ನ ಮಕ್ಕಳಿಗೆ ಬೇಕು, ತನ್ನ ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತುಗಳನ್ನು ಸಂಗ್ರಹ ಮಾಡಿ ಇಟ್ಟು ಸಾಯುತ್ತಾನೆ. ಇದೇ ಮನುಷ್ಯನ ಸ್ವಾರ್ಥ ಸ್ವಭಾವ. ನಾವು ಒಂದು ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕು. ನಾವು ಇಲ್ಲದಿದ್ದರೂ ಕೂಡ ಈ ಪ್ರಪಂಚವಿತ್ತು, ನಾನು ಬಂದು ಹೋದ ಮೇಲೆಯೂ ಕೂಡ ಈ ಪ್ರಪಂಚ ಎನ್ನುವುದು ಇರುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತವನು ಮಾತ್ರ ಯಾವತ್ತಿಗೂ ಕೂಡ ಜೀವನದಲ್ಲಿ ಅಹಂಕಾರವನ್ನು ಪಡುವುದಿಲ್ಲ. ನೀವು ಎಷ್ಟೇ ಸಂಪಾದನೆಯನ್ನು ಮಾಡಿದ್ದರೂ ಕೂಡ ನಿಮ್ಮಲ್ಲಿ ಅಹಂಕಾರ ಎನ್ನುವುದು ತುಂಬಿದ್ದರೆ ನೀವು ಮಾಡಿರುವುದೆಲ್ಲವನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಕಾಯುವವನು ಮೇಲಿರುವನು. ಹೌದು, ಈ ಮಾತು ಸತ್ಯ. ಆದರೆ ನೀವು ಕಾಯುವಂತೆ ಬಾಳಿದರೆ ಮಾತ್ರ ಕಾಯುವವನು ಕಾದೇ ಕಾಯುತ್ತಾನೆ. ಎಲ್ಲಿ ನಿನಗೆ ಅಗೌರವದಿಂದ ನಡೆದುಕೊಳ್ಳುತ್ತಾರೆಯೋ ಅಲ್ಲಿ ಅರೆ ಕ್ಷಣವೂ ಕೂಡ ನಿಲ್ಲಲು ಹೋಗಬೇಡ. ಇನ್ನೊಬ್ಬರನ್ನ ತುಳಿದು ಬೆಳೆಯಲು ನೋಡಿದರೆ ಮೇಲೊಬ್ಬ ನಿಮ್ಮನ್ನು ತುಳಿಯಲು ಕಾಯುತ್ತಿರುತ್ತಾನೆ ಎನ್ನುವುದನ್ನು ನೀನು ಯಾವುದೇ ಕಾರಣಕ್ಕೂ ಕೂಡ ಮರೆಯಲೇಬೇಡ. ತುಂಬಾ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆಯನ್ನ ಮಾಡಿಯೇ ನೀಡಿರುವೆನು. ಸದಾ ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯು ಅಮಾವಾಸ್ಯ ದಿನದಂದು ಕೂಡ ತನ್ನ ಕೆಲಸವನ್ನು ಮಾಡಿದರೂ ಕೂಡ ಆ ಕೆಲಸದಲ್ಲಿ ಜಯವನ್ನು ಸಾಧಿಸುತ್ತಾನೆ. ಹಾಗಾಗಿ ನೀವು ಒಳ್ಳೆಯ ಸಂಕಲ್ಪವನ್ನು ಮಾಡಿ, ಒಳ್ಳೆಯ ಕರ್ಮಗಳನ್ನು ಮಾಡಿ, ಆಗ ದೇವರು ಕೂಡ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ನೀನು ಅನುಭವಿಸಿರುವಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠ ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು. ಮುಂದಿನದ್ದು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರಬೇಡಿ. ಸ್ವಲ್ಪ ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡಿರುತ್ತಾನೆ. ಯಾರೇ ನಿನ್ನನ್ನ ಅವಮಾನಿಸಲಿ ಕಣ್ಣೀರನ್ನ ಇಡದು ಹೋಗಲೇಬೇಡ. ತಾಳ್ಮೆಯಿಂದ ಇರು, ಏಕೆಂದರೆ ಸಮಯ ಬಂದೇ ಬರುತ್ತದೆ. ಅವಮಾನವನ್ನ ಮಾಡಿದವರೇ ಸನ್ಮಾನವನ್ನು ಕೂಡ ಮಾಡೇ ಮಾಡುತ್ತಾರೆ. ಭಗವಂತನ ಮೇಲೆ ನಂಬಿಕೆಯನ್ನ ಇಡು, ಆಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುವುದು. 4 ಜನಕ್ಕೆ ಸಹಾಯವನ್ನು ಮಾಡುವಂತಹ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಕೂಡ ಹೋಗಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ನೀನು ನಂಬಿರುವಂತಹ ದೇವರೇ ನಿನ್ನನ್ನು ಹುಡುಕುತ್ತಾ ನಿನ್ನ ಮನೆಗೆ ಬಂದೇ ಬರುತ್ತಾನೆ. ಧನಬಲ ಇದ್ದರೆ ಆಗುವುದಿಲ್ಲ, ಜನಬಲ ಇದ್ದರೆ ಆಗಬಲ್ಲ. ದೈವ ಬಲವೂ ಕೂಡ ಬೇಕು. ದೈವ ಬಲದ ಮುಂದೆ ಯಾವ ಬಲವೂ ಕೂಡ ನಿಲ್ಲುವುದಿಲ್ಲ. ಅವನ ಅಪ್ಪಣೆ ಇಲ್ಲದೆ ಹುಲ್ಲಿನ ಕಡ್ಡಿಯೂ ಕೂಡ ಅತ್ತಿತ್ತ ಸರಿದಾಡುವುದಿಲ್ಲ. ಹಾಗಾಗಿ ನೀವು ದೈವ ಬಲವನ್ನು ಕೂಡ ಗಳಿಸಿಕೊಳ್ಳಿ. ಕಲಿಯುಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವವರಿಗೆ ಕೆಟ್ಟ ಹೆಸರು ಬರುತ್ತದೆ, ಕೆಟ್ಟ ಕೆಲಸಗಳನ್ನು ಮಾಡುವವರಿಗೆ ಒಳ್ಳೆಯ ಹೆಸರು ಬರುತ್ತದೆ. ಪ್ರಾರ್ಥನೆ ಎನ್ನುವುದು ಫಲಿಸುವುದು ಸ್ವಲ್ಪ ತಡವಾಗಬಹುದು, ಆದರೆ ಒಬ್ಬ ನೊಂದ ವ್ಯಕ್ತಿಯ ಕಣ್ಣೀರಿನ ಶಾಪ ಎನ್ನುವುದು ತಟ್ಟದೇ ಬಿಡುವುದಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ನೊಂದವರು ಹಾಕಿದಂತಹ ಪ್ರತಿ ಕಣ್ಣೀರಿನ ಹನಿಗಳಿಗೂ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತವಾಗಿ ಆ ಮೋಸಗಾರರನ್ನ ಸರ್ವನಾಶ ಮಾಡದೆಯೇ ಬಿಡುವುದಿಲ್ಲ. ಜೀವನದಲ್ಲಿ ಏನನ್ನಾದರೂ ಒಳ್ಳೆಯದನ್ನ ಸಾಧಿಸಬೇಕು, ಏನನ್ನಾದರೂ ಒಳ್ಳೆಯದನ್ನ ಮಾಡಬೇಕು ಎನ್ನುವಂತಹ ಛಲದಿಂದ ಆರಂಭಿಸಿದಂತಹ ಕೆಲಸವನ್ನ ಯಾವುದೇ ಕಾರಣಕ್ಕೂ ಕೂಡ ಅರ್ಥಕ್ಕೆ ಬಿಡಲು ಹೋಗಬಾರದು. ಕಾರಣಗಳು ಸಾವಿರಾರು ಇರಬಹುದು, ಆದರೆ ಅವುಗಳನ್ನು ಮೀರಬೇಕು. ಇಲ್ಲವಾದಲ್ಲಿ ನಿಮ್ಮ ಸಮಯ, ಶ್ರದ್ಧೆ, ಸಾಮರ್ಥ್ಯ ಎಲ್ಲವೂ ಕೂಡ ವ್ಯರ್ಥವೇ ಆಗುವುದು. ಹಾಗಾಗಿ ಸಾಧನೆ ಮಾಡಲು ಹೊರಟಾಗ ಹಲವಾರು ರೀತಿಯಲ್ಲಿ ಅಡೆಚಣೆಗಳು ಬರುವುದು ಸಹಜ. ಅವೆಲ್ಲ ಅಡೆಚಣೆಗಳನ್ನು ನೀನು ಎದುರಿಸಿ ನಿಂತಾಗ ಮಾತ್ರ ನೀನು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಜಯಶಾಲಿಯಾಗಲು ಸಾಧ್ಯವಾದೀತು. ಮನಸ್ಸಿಗೆ ಮಾತನಾಡದಂತೆ ಇರಲು ಹೇಳಿ. ನಿಮ್ಮ ಆತ್ಮ ಮಾತನಾಡುವುದನ್ನು ನೀವು ಆಗ ಕೇಳಬಹುದು. ಇದು ಕೇವಲ ಧ್ಯಾನದಿಂದ ಮಾತ್ರ ಸಾಧಿಸಲು ಸಾಧ್ಯವಾದೀತು. ಮೆದುಳಿಗೆ ಕೆಲಸ ಕೊಟ್ಟಾಗಲೆಲ್ಲ ಸಮಸ್ಯೆಗಳ ಬಗ್ಗೆ ಯೋಚಿಸುವ ಬದಲು ವಿಶ್ರಾಂತಿಯನ್ನ ನೀಡಿ ಧ್ಯಾನದ ಲಾಭವನ್ನ ಪಡೆದುಕೊಳ್ಳಿ. ವ್ಯಕ್ತಿಯ ನಾಲಿಗೆಯಿಂದ ಆಡುವಂತಹ ಮಾತುಗಳು ಆಕಾಶಕ್ಕೆ ರಂಗು ಚೆಲ್ಲುವಂತಹ ಕಾಮನ ಬಿಲ್ಲಿನ ರೀತಿ ಇರಬೇಕೇ ಹೊರತು ಕ್ಷಣ ಕ್ಷಣಕ್ಕೊಂದು ಬಣ್ಣ ಬದಲಿಸುವಂತಹ ಊಸರವಳ್ಳಿಯ ರೀತಿಯಲ್ಲಿ ಇರಬಾರದು. ನಿಮ್ಮ
ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರನೂ ಯಾವಾಗ ಶತ್ರುವಾಗುತ್ತಾನೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಮನುಷ್ಯನು ಮಾತ್ರ ಸುಂದರವಾಗಿ ಇಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ತುಂಬಾನೇ ಸುಂದರವಾಗಿ ಇವೆ ಮತ್ತು ಅವುಗಳ ಮನಸ್ಸು ಕೂಡ ಮನುಷ್ಯನ ಮನಸ್ಸಿಗಿಂತ ಪರಿಶುದ್ಧವಾಗಿದೆ. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ, ಹಾಗೆಯೇ ಅವರನ್ನು ಅತಿಯಾಗಿ ದ್ವೇಷಿಸಲೇಬೇಡಿ. ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾಗಿ ಇರುವಂತಹ ವಸ್ತು ಮತ್ತೊಂದಿಲ್ಲ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಅರಮನೆಯು ಹಾಳಾದರೆ ಅದು ಪಾಳುಮನೆ ಎನಿಸಿಕೊಳ್ಳುತ್ತದೆ, ಆದರೆ ದೇವಾಲಯ ಎಷ್ಟೇ ಹಾಳಾದರೂ ಕೂಡ ಅದು ದೇವಾಲಯವೇವೆಂದು ಎನಿಸಿಕೊಳ್ಳುತ್ತದೆ. ನಿನ್ನ ಬಾಳು ಅರಮನೆಯನ್ನಾಗಿ ಮಾಡಿಕೊಳ್ಳಬೇಡ, ದೇವಾಲಯವನ್ನಾಗಿ ಮಾಡಿಕೋ. ನಿಮ್ಮ ಜೀವನದಲ್ಲಿ ಸಂತೋಷದ ಸಂದರ್ಭಗಳು ಬಂದಾಗ ಅದನ್ನು ಸಂಪೂರ್ಣವಾಗಿ ಆನಂದಿಸಬೇಕು. ಹಾಗೆಯೇ ಕಷ್ಟದ ಸಂದರ್ಭಗಳು ಬಂದಾಗ ಸಮಚಿತ್ತವಾಗಿ ದುಃಖವನ್ನ ಸಹಿಸಿಕೊಳ್ಳಬೇಕು. ಸುಖ ದುಃಖ ಎರಡೂ ತಿರುಗುತ್ತಿರುವಂತಹ ಚಕ್ರದಂತೆ ಒಂದಾದ ಮೇಲೆ ಒಂದು ಬಂದೇ ಬರುತ್ತದೆ. ಅದನ್ನ ಸಮ ಮನಸ್ಥಿತಿಯಿಂದ ನಾವು ಸ್ವೀಕರಿಸಬೇಕು. ಯಾವ ವ್ಯಕ್ತಿಯು ವೇದ ಉಪನಿಷತ್ತುಗಳಂತಹ ಪವಿತ್ರವಾಗಿರುವಂತಹ ಗ್ರಂಥಗಳ ಶ್ಲೋಕಗಳನ್ನು ಪಠಣೆಯನ್ನ ಮಾಡುತ್ತಾನೆಯೋ ಅವನು ಮಾತ್ರ ಸೀಮಿತಗೊಳಿಸಿ ಅದನ್ನು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರದೇ ಇದ್ದರೆ ಅದರಿಂದ ಅವನಿಗೆ ಯಾವ ಫಲಗಳು ಕೂಡ ಸಿಗುವುದಿಲ್ಲ. ಒಬ್ಬ ದನ ಕಾಯುವವನು ತನ್ನದಲ್ಲದಂತಹ ಹಸು ದನಗಳ ಲೆಕ್ಕ ಹಾಕಿದಂತೆಯೇ ಆಗುತ್ತದೆ. ಆದ್ದರಿಂದ ಅವನಿಗೆ ಏನೂ ಕೂಡ ಪ್ರಯೋಜನವಾಗುವುದಿಲ್ಲ. ನಾವು ಯಾವುದೇ ಒಂದು ಪುಸ್ತಕವನ್ನು ಓದಿದರೂ ಕೂಡ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ನಾವು ಓದಿದ್ದಕ್ಕೂ ಕೂಡ ಸಾರ್ಥಕ ಎನ್ನುವುದು ಸಿಗಲು ಸಾಧ್ಯವಾದೀತು. ನಮ್ಮ ಬಗೆಗಿನ 1000 ಜನರು 1000 ಮಾತನಾಡಿಕೊಳ್ಳಲಿ, ಆದರೆ ನಾವು ನಡೆಯುವಂತಹ ದಾರಿಯು ನ್ಯಾಯಯುತವಾಗಿ ಇದ್ದರೆ ಯಾರಿಗೂ ಕೂಡ ಹೆದರಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವಂತಹ ವ್ಯಕ್ತಿಗಳಿಗೆ 108 ಕಷ್ಟಗಳು, ಆದರೂ ಕೂಡ ಕೊನೆಗೆ ಸತ್ಯ ಧರ್ಮಗಳೇ ನಮಗೆ ರಕ್ಷಣೆಯನ್ನ ನೀಡುತ್ತವೆ. ಹಾಗಾಗಿ ನೀವು ಸದಾ ಧರ್ಮದ ದಾರಿಯಲ್ಲಿ, ಸದಾ ಒಳ್ಳೆಯ ದಾರಿಯಲ್ಲಿ ನಡೆಯುವಂಥವರಾಗಿ ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯ ಘಟನೆಗಳು ಸಂಭವಿಸಲಿ. ಇನ್ನು ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಹಾಗೂ ಪ್ರತಿದಿನವೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.